ಇದ್ರದ್ದು ಕಾಪೀಸ್ ಇನ್ನೂ ಆಗಿಲ್ಲ. ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಮಾಸ್ಟರ್ ಕಾಪಿ ಅವೆಲ್ಲ ಆಗಿಲ್ಲ. 5 ಸ್ಪೀಡ್ಗೆ ಒಳಗಡೆ ಬರುತ್ತೆ, 4 ಸ್ಪೀಡ್ಗೆ ಹೊರಗಡೆ ಬರುತ್ತೆ. ಎಲ್ಲರಿಗೂ ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಎಲ್ಲರಿಗೂ ತುಂಬ ದಿವಸ ಆಗ್ಬಿಟ್ಟಿದೆ ವೀಡಿಯೋಸ್ ಎಲ್ಲ ಮಾಡಿ, ಅಪ್ಲೋಡು ಮಾಡಿಲ್ಲ, ಯಾವ ವೀಡಿಯೋಸು ಇರಲಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇತ್ತು. ಇವಾಗ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಇವಾಗ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಬರ್ತೀನಿ. ಸೊ ಆ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು. ಸೊ ನೀವು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪಕ್ಕ ಗಾಡಿ ಎಲ್ಲ RX ಎಲ್ಲ ನೋಡಿದ ತಕ್ಷಣ ಹೇಳ್ಬಿಡ್ಬೇಕು ಇದು ಯಾವ ಗಾಡಿ, ಯಾವ ಮಾಡಲ್ಲು, ಏನು ಅಂತ ಹೇಳ್ಬಿಡ್ಬೇಕು. ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದ್ದೆ. ಸೊ ಅದೇ ಥರನೇ ಇವಾಗ ಈ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ದ ಮೇನ್ ವಿಡಿಯೋ. ಸೊ ಇದು ಬಂದು ಟ್ಯೂನರ್ಸ್ ಕ್ರಾಫ್ಟ್ ಅವ್ರದ್ದು ಹಿಂದೆಗಡೆ ಗೋಡೆ ಒಂಥರ ಮಾಡ್ಕೊಂಡಿರೋದು ಇವರು. ಇದ್ರ ಮುಂದೆಗಡೆ ಶಾಪ್ ಇದೆ. ಲೈಟ್ ಆನ್ ಆಗಿದ ತಕ್ಷಣ ಫುಲ್ ಸ್ಟಫ್ಸ್ ಕಾಣಿಸ್ತಾ ಇದೆ, 2 ಸ್ಟ್ರೋಕ್ ಸ್ಟಫ್ಸು. ಸೊ ಇನ್ನೊಂದು ಇಂಜಿನ್ ಮೇನ್ ಸೀರೀಸು, ಇಲ್ಲೊಂದು RX 100 ಇದೆ, ಇನ್ನೊಂದು 135 5 ಸ್ಪೀಡ್ ಇದೆ. RX 100 ಮೇನ್ ಕಂಡುಹಿಡಿಯೋದು ಅಲ್ಲಿ ಪವರ್ ಬಾಕ್ಸ್ ಬರೋಲ್ಲ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಪವರ್ ಬಾಕ್ಸ್ ಕೇಬಲ್ ಅಂತಾರೆ. ಇದು RX 100ಗೆ ಬರೋಲ್ಲ, ಬಟ್ ಆಫ್ಟರ್ ಮಾರ್ಕೆಟ್ಗೆಲ್ಲ ಹಾಕಿಸ್ಬೇಕು ಅನ್ನೋರು ಹಾಕಿಸ್ಕೊತಾರೆ. ನಾನು ಹೇಳ್ತಾ ಇರೋದು ಸ್ಟಾಕಿಗೆ ಮಾತ್ರ. ಇಂಜಿನ್ ನಂಬರು ತೋರಿಸ್ಬಿಡ್ತೀನಿ. ಸೊ ಇಂಜಿನ್ ನಂಬರು ಮೇನ್ ತೋರಿಸ್ತೀನಿ. ಸೊ ಇದೇನು ನೋಡ್ತಾ ಇದ್ದೀರಾ, 1L1, ಇದು RX 100ಗೆ ಬರಬೇಕಾಗಿರುವಂಥ ಇಂಜಿನ್ ನಂಬರು. ಇನ್ ಕೇಸ್ ಈ 1L1 ಬಿಟ್ಟು ಮಿಕ್ಕಿದ ಯಾವ್ದಾದ್ರು ಬರ್ತಿದೆ ಅಂದರೆ ಇಟ್ಸ್ ನಾಟ್ RX 100. ಓಕೆನಾ. ಇವಾಗ 135 5 ಸ್ಪೀಡ್ ಇದೆ, ತೋರಿಸ್ತೀನಿ. ಇದು 135 5 ಸ್ಪೀಡ್ದು 1L7 ಇದು. ಓಕೆನಾ. 1L7 ಬಂದರೆ ಮಾತ್ರ RX 135 5 ಸ್ಪೀಡ್ ಅಂತ ಗೊತ್ತಾಗಬೇಕು ನಿಮ್ಗದು. ಇದು 4 ಸ್ಪೀಡ್ ಅನ್ಕೊತೀನಿ, ಬಟ್ ಇಂಜಿನ್ ಇಲ್ಲ, ಇಂಜಿನ್ ತೆಗೆದಿದ್ದಾರೆ. ಇಂಜಿನ್ ಬಿಲ್ಡಿಗೆ ಅನ್ಕೊ ಬಂದಿರೋದು ಇದು. RX 135 4 ಸ್ಪೀಡ್ಗೆ 1L5 ಬರುತ್ತೆ. Z4 ಸ್ಪೀಡ್ಗೆ 1L3 ಬರುತ್ತೆ. RX Z5 ಸ್ಪೀಡ್ಗೆ 4UU, ಒರಿಜಿನಲ್ 5 ಸ್ಪೀಡಿಗೆ ಮಾತ್ರ 4UU ಬರೋದು. ಇನ್ನು 1L6 ಅಂತ ಬರುತ್ತೆ, ಅದು ಟೈಗರ್ ಮಾಡಲ್ ಅಂತ. ಅದು ಆಮೇಲೆ ನೆಕ್ಸ್ಟು 4TL5 ಅಂತ ಬರುತ್ತೆ. ಅದಕ್ಕೆ ಅದು 4 ಸ್ಪೀಡ್ ಗಾಡಿನೇ, RX 135 4 ಸ್ಪೀಡ್, ಬಟ್ ಅದು ಕ್ಯಾಟಲಿಟಿಕ್ ವರ್ಷನ್ದು ಗಾಡಿ. ಒಂದು RX 135 4 ಸ್ಪೀಡ್ ಕ್ಯಾಟಲಿಟಿಕ್ ವರ್ಷನ್ಗೆ 4TL5 ಅಂತ ಬರುತ್ತೆ. ಇನ್ನು 4TL6 ಅಂತ ಬರೋದು RX 135 ಲಾಸ್ಟ್ ಮಾಡಲ್. ನನ್ನ ಹತ್ರ ಏನಿದೆ ಅದು ಲಾಸ್ಟ್ ಮಾಡಲ್ಲು. ಕವರ್ಸ್ ಏನು ನೋಡ್ತಾ ಇದ್ದೀರಾ, ಇದು RX 135 ಕವರ್ಸು. 100ದು ಸೇಮ್ ಎಲ್ಲ ಹಿಂಗೆ ಇರುತ್ತೆ. 135 4 ಸ್ಪೀಡ್ಗೂ RX 100ಗೂ ಏನು ಡಿಫ್ರೆನ್ಸ್ ಎಲ್ಲ ಏನೂ ಬರಲ್ಲ. ಸೊ ಇದು RX 135 ಸೈಡ್ ಕವರ್ಸ್ ಇದು. ಸೊ ಇವಾಗ ತೋರಿಸ್ತಾ ಇರೋದು ನನ್ನ ಗಾಡಿದು ಲಾಸ್ಟ್ ಮಾಡಲು 2004 5 ಏನು ಬಂದಿದ್ದು ಆ ಮಾಡಲ್ಲು ಕವರ್ಸ್, ಮೇಯ್ನ್ ಫಸ್ಟ್ ಕವರ್ಸ್ ತೋರಿಸ್ತಾ ಇದ್ದೀನಿ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು 5 ಸ್ಪೀಡ್ಗೆ ಒಳಗಡೆ ಬರುತ್ತೆ, 4 ಸ್ಪೀಡ್ಗೆ ಹೊರಗಡೆ ಬರುತ್ತೆ. ಇದೇ ಮೇಯ್ನ್ ಡಿಫ್ರೆನ್ಸ್, ಇಷ್ಟೇ ಡಿಫ್ರೆನ್ಸ್ ಇರೋದು. 5 ಸ್ಪೀಡ್ ಕವರ್ಸ್ಗೂ, ಒರಿಜಿನಲ್ 5 ಸ್ಪೀಡ್ ಕವರ್ಸ್ಗೂ, ಲಾಸ್ಟ್ ಮಾಡಲ್ ಕವರ್ಸ್ಗೂ ಇದೇ ಡಿಫ್ರೆನ್ಸ್ ಇರೋದು. 5 ಸ್ಪೀಡ್ ಬೈಕ್ ಇದೆ. ಸೊ ನಾನು ಆವಾಗಲೇ ತೋರಿಸಿದ್ದೀನಿ, ಲಾಸ್ಟ್ ಮಾಡಲ್ಗೂ 5 ಸ್ಪೀಡ್ಗೂ ಸೇಮ್ ಕವರ್ಸ್ ಇತ್ತು, ಬಟ್ ಡಿಫ್ರೆನ್ಸ್ ಇತ್ತು. ನೋಡೋಕ್ಕೆ ಗೊತ್ತಿಲ್ದಿರೋರಿಗೆ ಸೇಮ್ ಗುರು ಏನು ಡಿಫ್ರೆನ್ಸು ಅಂತ ಹೇಳ್ತೀರಾ. ಮೇಯ್ನ್ ಡಿಫ್ರೆನ್ಸ್ ಏನು ಅಂತ ಮುಂಚೆ ಹೇಳಿದ್ದೀನಿ, ಬಟ್ ಆದರೂ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಈ ಆಯಿಲ್ ಪಂಪ್ಗೆ ಕನೆಕ್ಟ್ ಆಗೋವಂಥ ಇಲ್ಲಿ ಕೇಬಲ್ದು ಏನಿರುತ್ತೆ, ಇದು 5 ಸ್ಪೀಡ್ಗೆ ಒಳಗಡೆ ಇರುತ್ತೆ, ಲಾಸ್ಟ್ ಮಾಡಲ್ಗೆ ಹೊರಗಡೆ ಇರುತ್ತೆ. ಇದು ಮೇಯ್ನ್ ಡಿಫ್ರೆನ್ಸ್ ಗೊತ್ತಾಗಬೇಕಾಗಿರೋದು. ಎಲ್ಲಿ ಸೈಡ್ ಕವರ್ಸ್ ಇಲ್ಲಿದೆ. ಸೊ ಇದ್ರದ್ದು ನಾನು ಮೇಯ್ನ್ ಮ್ಯಾಟ್ರ್ ನಾನು ತೋರಿಸ್ಬೇಕಾಗಿರೋದು ನಿಮಗೆ. ಓಕೆ. ಸೊ ಇಲ್ಲಿ 2 ಕವರ್ಸ್ ಇದೆ. ಸೊ 2 ಕೂಡ ಲೆಫ್ಟ್ ಸೈಡ್ ಕವರ್ಸ್ ನಾನು ತೋರಿಸ್ತಾ ಇರೋದು. ತುಂಬ ಜನಕ್ಕೆ ಈ ಡಿಫ್ರೆನ್ಸ್ ಗೊತ್ತಿರೋಲ್ಲ.
ಬಟ್ ಇನ್ ಕೇಸ್ ಏನಾದ್ರು ಗೊತ್ತಿರೋರಿಗೆ ಗುಡ್, ತಿಳ್ಕೊಂಡಿದ್ದೀರಾ ಅಂತ ಹೇಳ್ತೀನಿ. ಗೊತ್ತಿಲ್ದಿರೋರ್ಗೆ ಹೇಳ್ತೀನಿ, ಆಲ್ಮೋಸ್ಟ್ ಏನು ಗುರು ಸೇಮ್ ಇದೆ ಅಂತ ಅನ್ಸುತ್ತೆ. ಬಟ್ ಇವೆರಡೂ ಬೇರೆ ಬೇರೆ ಮಾಡೆಲ್ದು ಕವರ್ಸ್. ಇದು RX ಕಿಂಗ್ ಕೋಬ್ರಾ ಕವರು, ಇದು RX ಕಾಂಕರ್ಡ್ ಕವರ್. ಇದು ಸೊ ಡಿಫ್ರೆನ್ಸ್ ಹೆಂಗುರು ಹೇಳೋದು ಡಿಫ್ರೆನ್ಸು ಅಂತ ಕೇಳಿದ್ರೆ, ಇದು ಏನು ನೋಡ್ತಾ ಇದ್ದೀರಾ, ಇದು RX ಕಾಂಕರ್ಡ್ದು. ಈ ಯಮಹಾ ಅಂತ ಏನು ನೋಡ್ತಾ ಇದ್ದೀರಾ ಬರ್ದಿರೋದು, ಇದು ಮೇಲೆಗಡೆ ಎಕ್ಸ್ಪೋಸ್ ಆಗಿಲ್ಲ, ಎಂಬೋಸ್ಡ್ ಆಗಿಲ್ಲ, ಮೇಲೆಗಡೆ ಒಳಗಡೆನೇ ಆಗಿದೆ ಇದು, ಓಕೆನಾ. ಬಟ್ ಕೋಬ್ರಾಗ್ ನೋಡಿದ್ರೆ ಮೇಲೆಗಡೆ ಕಾಣಿಸುತ್ತೆ ಇಲ್ಲಿ. ಇದು ಮೇನ್ ಡಿಫ್ರೆನ್ಸ್ ಗುರು, ಇದೇ ಡಿಫ್ರೆನ್ಸ್ ಇರೋದು, ಇನ್ನೇನು ಗೊತ್ತಾಗಲ್ಲ ಡಿಫ್ರೆನ್ಸು. ಕೋಬ್ರಾಗೂ ಕಾಂಕರ್ಡ್ಗೂ ಎಲ್ಲ ಸೇಮ್ ಇರುತ್ತೆ, ಓಕೆನಾ. ಆ್ಯಂಡ್ ಇದಕ್ಕೆ ಬಜಾರಲ್ಲಿ ತುಂಬ ಅಂದರೆ ತುಂಬ ರೇಟ್ ಇದೆ, ತುಂಬ ಬೇಡಿಕೆ ಇದೆ ಇದಕ್ಕೆ. ಏನಕ್ಕಪ್ಪ ಅಷ್ಟೊಂದು ಬೇಡಿಕೆ ಅಂತ, ಇದ್ರದ್ದು ಕಾಪೀಸ್ ಇನ್ನೂ ಆಗಿಲ್ಲ. ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಮಾಸ್ಟರ್ ಕಾಪಿ ಅವೆಲ್ಲ ಆಗಿಲ್ಲ. ಇಷ್ಟು ನನಗೆ ಮೇಯ್ನ್ ಗೊತ್ತಿರೋದು. ಇನ್ ಕೇಸ್ ಏನಾದ್ರು ಮಿಸ್ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೇನೇನು ಗೊತ್ತಿದೆ ಅದನ್ನು ಶೇರ್ ಮಾಡ್ಕೊಳ್ಳಿ. ನಂದು ಏನಾದ್ರು ಮಿಸ್ಟೇಕ್ ಇಷ್ಟು ಹೇಳೋದ್ರಲ್ಲಿ ಏನಾದರೂ ತಪ್ಪು ಮಾಡಿದರೆ ಅದನ್ನು ಪಾಯಿಂಟ್ ಔಟ್ ಮಾಡಿ ಹೇಳಿ. ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ.